ನಮಸ್ತೆ. ಆರ್ ಸಿ ಬಿ ಕ್ಯಾಪ್ಟನ್ ರಜತ್ ಪಟಿದಾರ್. ಯಾರು ಇವು ರಜತ್ ಪಟಿದಾರ್? IPL ಇನ್ನಿಂಗ್ಸ್ಗಳು ಏನು? IPL ಸಾಧನೆ ಏನು? ವಿಡಿಯೋ ನೋಡುವ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇತ್ತೀಚೆಗೆ ನಡೆದ ಬಹು ನಿರೀಕ್ಷಿತ 2025 ಇಂಡಿಯನ್ ಪ್ರೀಮಿಯರ್ ಲೀಗ್ ಮೇಘಾ ಹರಾಜಿನಲ್ಲಿ ಸ್ಟಾರ್ ಆಟಗಾರರಿಗೆ ಮಣೆ ಹಾಕಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬಲಿಷ್ಠ ತಂಡ ಕಟ್ಟುವಲ್ಲಿ ಯಶಸ್ವಿಯಾಗಿದೆ ಎಂತಲೇ ಹೇಳಬಹುದಾಗಿದೆ. ಮುಂದಿನ ಸೀಸನ್ನಲ್ಲಿ ಹೇಗಾದರೂ ಮಾಡಿ ಕಪ್ ಗೆಲ್ಲಬೇಕಂತ ಜಿದ್ದಿಗೆ ಬಿದ್ದಿದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮುಖ್ಯವಾಗಿ ಬೌಲಿಂಗ್ ವಿಭಾಗದಲ್ಲಿ ಬಲಪಡಿಸಿಕೊಂಡಿದೆ ಅಂತಲೇ ಹೇಳ್ಬೋದು. ಜೊತೆಗೆ ಮಧ್ಯಮ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಬಲಪಡಿಸಲು ಉತ್ತಮ ಆಟಗಾರರನ್ನು ಖರೀದಿ ಮಾಡಿದೆ. ಇದಕ್ಕೂ ಮುನ್ನ RCB ರಜತ್ ಪಟಿದಾರ್, ವಿರಾಟ್ ಕೊಹ್ಲಿ ಹಾಗೂ ಯಶ್ ದಯಾಳ್ ಅವರನ್ನು ಉಳಿಸಿಕೊಂಡಿತ್ತು ಅಂತಲೇ ಹೇಳ್ಬೋದು. ಹರಾಜಿನಲ್ಲಿ ಒಟ್ಟು 19 ಆಟಗಾರರನ್ನು ಖರೀದಿ ಮಾಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 22 ಸದಸ್ಯರ ಬಲಿಷ್ಠ ತಂಡವಾಗಿದೆ. ಇದರ ಮಧ್ಯೆ ಒಂದು ವೇಳೆ ಕೊಹ್ಲಿ ಕೈ ಕೊಟ್ಟರೆ RCB ತಂಡವನ್ನು ಲೀಡ್ ಮಾಡೋರು ಯಾರು ಅಂತ ಪ್ರಶ್ನೆ ಕಾಡುತ್ತಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ. ರಜತ್ ಪಟಿದಾರ್ ಕ್ಯಾಪ್ಟನ್ಸಿ. RCB ತಂಡದ ಸ್ಟಾರ್ ಬ್ಯಾಟರ್ ರಜತ್ ಪಟಿದಾರ್ ನಾಯಕತ್ವದ ಪಟ್ಟವನ್ನು ಕಟ್ಟುವ ಬಗ್ಗೆ ಮುಖ್ಯ ಕೋಚ್ ಆ್ಯಡಿ ಫ್ಲವರ್ ಮಾತನಾಡಿದ್ದಾರೆ ಅಂತಲೇ ಹೇಳ್ಬೋದು. ರಜತ್ ಪಟಿದಾರ್ ಹೊಡಿಬಂಡಿ ಆಟಗಾರ. ಇವರು ಸ್ಪಿನ್ ವಿರುದ್ಧ ಸಖತ್ತಾಗಿ ಬ್ಯಾಟ್ ಬೀಸುತ್ತಾರೆ. ಪಟಿದಾರ್ ಒಳ್ಳೆಯ ಲೀಡರ್. ದೂರದೃಷ್ಟಿಯಿಂದ ರಜತ್ ಪಟಿದಾರ್ ಅವರಲ್ಲೂ ಲೀಡರ್ಶಿಪ್ ಕ್ವಾಲಿಟಿ ಬೆಳೆಸೋದು ಮುಖ್ಯ ಎಂದರು. ಈ ಮೂಲಕ ರಜತ್ ಪಟಿದಾರ್ ಮುಂದಿನ RCB ಕ್ಯಾಪ್ಟನ್ ಆಗುವುದು ಅಂತ ಹೇಳಬಹುದಾಗಿದೆ. ಯಾರು ಈ ರಜತ್ ಪಟಿದಾರ್? 2024 ಇಂಡಿಯನ್ ಪ್ರೀಮಿಯರ್ ತಂಡದ ಬ್ಯಾಟಿಂಗ್ ಬಲವಾಗಿರುವ ರಜತ್ ಪಟಿದಾರ್ ಆರಂಭದ ಕೆಲವು ಪಂದ್ಯಗಳಲ್ಲಿ ರನ್ ಗಳಿಸಲಿಲ್ಲ. ವಿಫಲವಾದ್ರು. ಬಳಿಕ ಭರ್ಜರಿ ಕಮ್ಬ್ಯಾಕ್ ಮಾಡಿ ಅಬ್ಬರಿಸಿದ್ರು. ವೇಗದ ಬೌಲಿಂಗ್ ಮತ್ತು ಸ್ಪಿನ್ ಬೌಲರ್ಗಳಿಗೆ ದೊಡ್ಡ ಹೊಡೆಯುವ ಸಾಮರ್ಥ್ಯ ಹೊಂದಿದ್ದಾರೆ. ಪಟಿದಾರ್ IPL ಸಾಧನೆ ಏನಪ್ಪಾ ಅಂದರೆ, ಇದುವರೆಗೆ 27 IPL ಪಂದ್ಯಗಳು ಆಡಿರುವ ಪಟಿದಾರ್ 37.74 ಸರಾಸರಿ, 158 ಸ್ಟ್ರೈಕ್ ರೇಟ್ನಲ್ಲಿ 799 ರನ್ ಗಳಿಸಿದ್ದಾರೆ. 112 ರನ್ ಅವರ ಹೈಯೆಸ್ಟ್ ಸ್ಕೋರ್ ಆಗಿದೆ. ಇದರ 7 ಅರ್ಧಶತಕ ಕೂಡ ಬಾರಿಸಿದ್ದಾರೆ. ಈ ಪೈಕಿ 51 4, 54 6 ಬಾರಿಸುವ ಮೂಲಕ ಗಮನ